ಹಾಯ್ ಗಾಯ್ಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ವೆಲ್ಕಮ್ ಟು ಕ್ರಮ್ಯಾಟಿಕ್. ಓಕೆ, ಸೊ ಯಾಕೆ ಈ ವಿಡಿಯೋ ಅಂದ್ರೆ ದ ಮೇನ್ ರೀಸನ್, ಯಾವುದೋ ಒಂದು ಪ್ರಾಡಕ್ಟ್ ನ ಈಗ ನಾವು ಆಚೆ ತಂದ್ವಿ ಅಂತ ಅನ್ಕೊಳ್ಳೋಣ. ಆ ಪ್ರಾಡಕ್ಟ್ ನ ಹೇಗೆ ಯೂಸ್ ಮಾಡಬೇಕು ಅಂಡ್ ಡಿಸ್ಕ್ಲೇಮರ್ಸ್ ಎಲ್ಲಾನು ಹೇಳ್ಬೇಕು. ಓಕೆ, ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಫೌಂಡರ್ ಅಂಡ್ ಆಸ್ ಎ ಪ್ರಾಡಕ್ಟ್ ಡೆವಲಪರ್ ಆಗಿ. ಓಕೆ, ಈಗ ನಾನು ಮೇನ್ ಥಿಂಗ್ ಏನು ಅಂದ್ರೆ ಈ ಒಂದು ಪ್ರಾಡಕ್ಟ್ ನ ಅಂದ್ರೆ ಆಲ್ಗೋನ ಹೇಗೆ ಯೂಸ್ ಮಾಡಬೇಕು. ಓಕೆ, ಯಾರೇ ಬರ್ಲಿ, ಮೆಜಾರಿಟಿ ಆಫ್ ಗೆ ಆಲ್ಗೋ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಲೈಕ್ ಅದಕ್ಕೆ ಟ್ರೈನ್ ಮಾಡ್ಬೇಕು ಅವರಿಗೆ ಅಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಅಂಡ್ ಅದಕ್ಕೂ ಫೀಸು ಆ ತರ ಏನು ಇಸ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇವಾಗ. ಈ ವಿಡಿಯೋನ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಓಕೆ, ನೀವು ಆಲ್ಗೋ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆಲ್ಗೋನ ಹೇಗೆ ಯೂಸ್ ಮಾಡಬೇಕು, ಹೈಯರ್ ಪ್ರಾಫಿಟಬಿಲಿಟಿಗೆ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸಿ, ಇಂಡಿಯನ್ ಮಾರ್ಕೆಟ್ ಆದ್ರೆ 9:30 to 3:30 ಇರುತ್ತೆ. ಓಕೆ, ನೀವು ಒಂದೇ ಸ್ಟ್ರೆಚ್ ಅಲ್ಲಿ ರನ್ ಮಾಡ್ಬೋದು, ಅವಾಗ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ನಾವೀಗ ಆಲ್ಗೋನ ಫಾರೆಕ್ಸ್ ಗೆ ಡೆವಲಪ್ ಮಾಡ್ತಾ ಇದೀವಿ ಅಂದ್ರೆ ದ ಮೇನ್ ಇಶ್ಯೂಸ್ ಬರೋದೇನೆ ಸೆಷನ್ ಬ್ರೇಕ್ ಗಳಿರುತ್ತಲ್ಲ. ಏಷ್ಯನ್ ಇರುತ್ತೆ, ಲಂಡನ್ ಇರುತ್ತೆ, ನ್ಯೂಯಾರ್ಕ್ ಇರುತ್ತೆ. ಒಂದೊಂದ್ ಸೆಷನ್ ಅಲ್ಲಿ ಒಂದೊಂದ್ ತರ ವಾಲ್ಯೂಮ್ ಇರುತ್ತೆ. ಓಕೆ, ಸೊ ಇದೆಲ್ಲಾನು ಕೂಡ ನಾವು ತಲೆಯಲ್ಲಿ ಇಟ್ಕೊಂಡು ನಾವೀಗ ಅದನ್ನ ಕೋಡ್ ಅಲ್ಲಿ ಹಾಕ್ಬೋದು. ಸೆಷನ್ ಗೆ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡು, ಬಟ್ ಒಂದೊಂದು ಹೈ ಪ್ರಾಫಿಟಬಿಲಿಟಿ ಇರುವಂತ ಟ್ರೇಡ್ ನ ನಾವು ಮಿಸ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ನಾವು ಕೋಡ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಕ್ ಹೋಗ್ತಾ ಇಲ್ಲ. ಇವಾಗ ಏನಾಗುತ್ತೆ ಅಂದ್ರೆ, ಸಿ, ಮೆಜಾರಿಟಿ ಆಫ್ ದಮ್ ಏನ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ಯಾವಾಗೋ ಎದ್ದೇಳ್ತಾರೆ, ಯಾವಾಗೋ ರನ್ ಮಾಡ್ತಾರೆ, ಎಲ್ಲೆಲ್ಲೋ ಟ್ರೇಡ್ ಗಳು ಪಿಕ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಆತರ ಚಾನ್ಸಸ್ ಇರುತ್ತೆ ಅದೆಲ್ಲಾನು ನಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಂಡ್ ಟು ಎಂಡ್ ಒಂದು ಚಿಕ್ಕ ಮಕ್ಳಿಗೆ ಎಕ್ಸ್ಪ್ಲೇನ್ ಮಾಡ್ದಂಗ್ ಮಾಡ್ತೀನಿ. ಓಕೆ, ಸೊ ನೀವು ಅದನ್ನ ಕರೆಕ್ಟ್ ಆಗಿ ನಿಮ್ಗೆ ಲೈಫ್ ಅಲ್ಲಿ ಎಷ್ಟೇ ಬಿಸಿ ಇರ್ಬೋದು, ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ಒಂದು ವಿಡಿಯೋ ಒಂದು 5 to 10 minutes ಆಗ್ಬೋದು. ಆ 5 to 10 minutes ಮಾತ್ರ ಈ ವಿಡಿಯೋಗೆ ಇಡಿ ನೀವು. ಓಕೆ, ಇಂಪಾರ್ಟೆಂಟ್ ಅದು. ಸೊ ಇವಾಗ ಏನಾಗುತ್ತೆ ಅಂದ್ರೆ, ನಾನಿವಾಗ ಓಕೆ, ನನ್ಗೆ ಏನು ಗೊತ್ತಿಲ್ಲ. ಈಗ ನಾನು ಆಲ್ಗೋ ಅಂದ್ರೆ ಏನು ಗೊತ್ತಿಲ್ಲ. ಓಕೆ, ಸುಮ್ನೆ ಲ್ಯಾಪ್ಟಾಪ್ ಆನ್ ಮಾಡ್ಬೇಕು, ಲ್ಯಾಪ್ಟಾಪ್ ಆಫ್ ಮಾಡ್ಬೇಕು ಅಷ್ಟೇನೆ. ಈ ತರ ಒಂದು ಮೈಂಡ್ ಸೆಟ್ ಇದೆ ನನ್ಗೆ. ಬಟ್ ನನ್ನ ಒಂದು ಮೈಂಡ್ ಸೆಟ್ ಇನ್ನೊಂದು ಯಾವ ತರ ಇದೆ ಅಂದ್ರೆ, ಓಕೆ, ಹ್ಯೂಜ್ ಪ್ರಾಫಿಟ್ ಮಾಡ್ಬೇಕು, ಈ ಗ್ರೀಡ್ ಮೈಂಡ್ ಸೆಟ್ ಇದೆ. ಆ ಒಂದು ಗ್ರೀಡ್ ಮೈಂಡ್ ಸೆಟ್ ನ ಫಸ್ಟ್ ತೆಗ್ದಾಕಿ. ಓಕೆ, ಯಾರು ಕೂಡ ಈ ತರ ಬಂದು ಒಂದು ಪ್ರಾಡಕ್ಟ್ ಬಗ್ಗೆ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಓಕೆ, ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಎಸ್, ಇದು ಎಲ್ಲಾಗೂ ಕೂಡ ರೀಚ್ ಆಗಿ ಯೂಟಿಲೈಸ್ ಮಾಡ್ಕೋಬೇಕು. ಈಗ ನನ್ಗೆ ಆಗಿದ್ರೆ ನಾನು ಇವಾಗ ಬಂದು ಸೊ ಪ್ರಾಫಿಟ್ಸ್ ಗಳು ಯಾವ್ದೋ ಆಗೋದನ್ನ ತೋರಿಸ್ಬಿಟ್ಟು ಹ್ಯೂಜ್ ಹ್ಯೂಜ್ ಸೆಲ್ ಮಾಡೋಕ್ ಶುರು ಮಾಡ್ಬೋದು. ಬಟ್ ನಾನು ಆತರ ಮಾಡ್ತಾ ಇಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ ಇದನ್ನ ಹೇಗ್ ರನ್ ಮಾಡ್ಬೇಕು ಅಂತ. ಇವಾಗ ನಾನು ಒಂದು ಯಾವ್ದೋ ಒಂದು ಗಾಡಿನ ಕಂಡಿಡ್ದು ಮಾರ್ಕೆಟಿಗೆ ತರ್ತೀನಿ. ಆ ಗಾಡಿಲಿ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಜಸ್ಟ್ ಹಿಂಗೆ ಎಕ್ಸ್ಲೇಟರ್ ಹಿಂಗ್ ಕೊಟ್ರೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನಾನು ಯೂಸರಿಗೆ ಹೇಳಲಿಲ್ಲ ಅಂದ್ರೆ ದೆನ್ ಅವರು ಕಿಕ್ಕರ್ ಹೊಡಿತಾನೆ ಇರ್ತಾರೆ, ಇಲ್ಲ ಅಂದ್ರೆ ನಾರ್ಮಲ್ ಸ್ಟಾರ್ಟ್ ಅದನ್ನ ಸ್ಟಾರ್ಟರ್ ನ ಕ್ಲಿಕ್ ಮಾಡ್ತಾ ಇರ್ತಾರೆ. ಓಕೆ, ಬಟ್ ನಾನು ಅವರಿಗೆ ಬಂದು ಈ ತರ ನೀವು ಈ ಬೈಕ್ ನ ಯೂಸ್ ಮಾಡ್ಬೇಕು ಅಂದ್ರೆ ಅವಾಗ ಅವರಿಗೆ ಅಡ್ಜಸ್ಟ್ ಆಗುತ್ತೆ. ಓಕೆ, ಈ ತರ ಯೂಸ್ ಮಾಡೋದಂತ ಇವಾಗ ನಾನು ಮಾಡ್ತಾ ಇರೋದು ಅದೇನೇನೆ. ಸಿ, ಈ ಒಂದು ಆಲ್ಗೋನ ಮೇನ್ ಫೋಕಸ್ ನಾವು ಮಾಡೋದು XAUSD ಗೆ, ಅಂದ್ರೆ ಗೋಲ್ಡ್ ಮತ್ತೆ USD ಪೇರ್ಗೆ. ಯೂರೋ USD, GBP USD ಗೆ ಮಾಡ್ಬೋದು. ಬಟ್ ಅದನ್ನ ನಾನು ಹೇಳ್ತೀನಿ. ಓಕೆ, ನಾನು ಮ್ಯಾನುವಲ್ ಅನಲೈಸ್ ಮಾಡಿ ಎಸ್ ಈ ದಿನ ರನ್ ಮಾಡಿ ಅಂತೀನಿ, ಆ ದಿನ ರನ್ ಮಾಡ್ಬಿಡಿ ಅದನ್ನ. ಅದಕ್ಕೇನೆ ಕಮ್ಯುನಿಟಿನ ಮೇಂಟೈನ್ ಮಾಡ್ತಾ ಇರೋದು. ಈಚ್ ಅಂಡ್ ಎವ್ರಿ ಒನ್ ಆಲ್ಗೋ ರನ್ ಮಾಡೋರನ್ನ ಎಲ್ಲಾರನ್ನು ಕೂಡ ಟ್ರ್ಯಾಕ್ ಮಾಡ್ತಾ ಇರ್ತೀವಿ. ಅದಕ್ಕೇನೆ ಬಾಯ್ಸ್ ಇರೋದು. ಓಕೆ, ಅವ್ರೆಲ್ಲಾರ್ದು ಟ್ರ್ಯಾಕ್ ಮಾಡ್ತಾರೆ. ಸಿ, ಏನಾಗುತ್ತೆ ಅಂದ್ರೆ ಸಿಂಪಲ್ ನೋಡಿ, 5:30 ಶುರು ಮಾಡ್ತೀರಾ, ಬೆಳಿಗ್ಗೆ 5:30. ದೆನ್ ಜಸ್ಟ್ ಅದು 2 ಟ್ರೇಡ್ಸ್ ತಗೋಬೇಕು. ಈಗ ಮಾರ್ನಿಂಗ್ 5:30 ಟ್ರೇಡ್ ಅಂದ್ರೆ ಆಲ್ಗೋನ್ ರನ್ ಮಾಡ್ತೀರಾ. ಮಾರ್ನಿಂಗ್ 5:30 ಆಲ್ಗೋ ರನ್ ಮಾಡಿದಾಗ ಸಿ, ಒಂದು ಲಾಸ್ ಆಗುತ್ತೆ. ಓಕೆ, ಹಂಗೆ ರನ್ ಆಗ್ತಾ ಇರುತ್ತೆ. ಇನ್ನೊಂದು ಪ್ರಾಫಿಟ್ ಆಗುತ್ತೆ. ಅಂಡ್ ಅರ್ಥ ಮಾಡ್ಕೊಳ್ಳಿ, ಲಾಸ್ ಎಷ್ಟಾಗಿರುತ್ತೋ ಅದ್ರದ್ದು 3 times ಪ್ರಾಫಿಟ್ ಆಗಿ ಆಗುತ್ತೆ. ಸೊ ಅದಕ್ಕೇನೆ ಆ ತರ ರಿಸ್ಕ್ ರಿವಾರ್ಡ್ ಇಟ್ಟಿರೋದು. ಅದಕ್ಕೇನೆ ಟಾರ್ಗೆಟ್ ನ ಓಪನ್ ಇಟ್ಟಿರೋದು. ಓಕೆ, ಟಾರ್ಗೆಟ್ ನ ನಾವು ಫಿಕ್ಸ್ ಮಾಡ್ತಾ ಇಲ್ಲ, ಓಪನ್ ಇಟ್ಟಿದೀವಿ. ಟ್ರಯಲ್ ಆಗ್ತಾ 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 ಅದೇ ಕ್ಲೋಸ್ ಆಗುತ್ತೆ. ಸೊ ಹ್ಯೂಜ್ ಇದ್ರೆ ಅದೇ ಕ್ಲೋಸ್ ಆಗುತ್ತೆ. ಓಕೆ, ಸಿ, ಇವತ್ತೇ ಒಂದು ಎಕ್ಸಾಂಪಲ್ ಕೊಡೋಣ. 5:30 ಒಂದು ಬೈ ಪಿಕ್ ಆಗಿದೆ ಇಲ್ಲಿ. ಓಕೆ, ಸಿ, ಇದು SL ಹೊಡೆದಿದೆ. ಓಕೆನಾ, ದೆನ್ ಇಲ್ಲಿ ಒಂದು ಸೆಲ್ ಪಿಕ್ ಆಗಿದೆ. ಎಷ್ಟೊತ್ತಿಗೆ? ಒಂದ್ 6 ಗಂಟೆ 7 ಗಂಟೆ ಹಂಗೆ. ಸಿ, ಈ ಟ್ರೇಡ್ ಇನ್ನ ರನ್ನಿಂಗ್ ಅಲ್ಲೇ ಇದೆ ಸೆಲ್ ಅಲ್ಲಿ. ಓಕೆ, ನೀವೇನ್ ಮಾಡ್ಬಿಡ್ತೀರಾ, ಈ ಟ್ರೇಡ್ ಅಲ್ಲಿ ಆನ್ ಮಾಡಿರಲ್ಲ ಅಂತ ಅನ್ಕೊಳ್ಳಲ್ಲ. ಅದಕ್ಕೇನೆ ಒಬ್ರು ರನ್ ಮಾಡ್ತಾ ಇರ್ತಾರೆ 5:30ಗೆನೆ ಎದ್ದು. ಸಿ, ಅವ್ರು ಹೇಳ್ತಾರೆ ಟ್ರೇಡ್ ಕ್ಲೋಸ್ಡ್ ಅಂದಾಗ ನೀವ್ ಬೇಕಾದ್ರೆ ಅವಾಗ ರನ್ ಮಾಡೋದಕ್ ಶುರು ಮಾಡ್ಬೋದು. ಆರ್ ಎಲ್ಸ್ ಅವ್ರೇನಾದ್ರು ಇವಾಗ ಟ್ರೇಡ್ ನ ಮ್ಯಾನ್ಯುಯಲ್ ಆಗಿ ಕ್ಲೋಸ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಆಬ್ವಿಯಸ್ಲಿ ಸ್ವಲ್ಪ ಜನಕ್ಕೆ ಭಯ ಇರುತ್ತೆ, ಎಷ್ಟು ಬಂದಿದೆ ಪ್ರಾಫಿಟ್ ಅಷ್ಟು ಬರ್ಲಿ ಸಾಕು ಅಂತ ಆಲ್ಗೋ ಎಕ್ಸಿಟ್ ಮಾಡೋ ತನಕ ಕಾಯಲ್ಲ. ಮ್ಯಾನ್ಯುಯಲ್ ಎಕ್ಸಿಟ್ ಮಾಡಿದ್ರು ಅಂದ್ರೆ ಆಲ್ಗೋ ಎಕ್ಸಿಟ್ಗೂ ನಾನು ಹೇಳ್ತೀನಿ ಅಲ್ಲಿ, ಓಕೆ, ಇದು ಆಲ್ಗೋ ಎಕ್ಸಿಟ್ ಆಯ್ತು, ಬೇಕಾದ್ರೆ ಇವಾಗ ನೀವು ರನ್ ಮಾಡ್ಬೋದು. ಓಕೆ, ಸೊ ಅವಾಗ ಏನಾಗುತ್ತೆ ಅಂದ್ರೆ ಈ ರನ್ನಿಂಗ್ ಟ್ರೇಡ್ ಮಧ್ಯ ನೀವು ರನ್ ಮಾಡಿದಾಗ ಯಾವುದೇ ತರ ಬೈಗಳು ಪಿಕ್ ಆಗ್ಬಾರ್ದು.
ಓಕೆ ಸಿ ಇಲ್ಲಿಂದ ಬರ್ತಾ ಇದೆ, ಇದು ಬೀಳ್ತಾನೆ ಇದೆ ಇನ್ನ, ಕರೆಕ್ಟ್ ಅಲ್ವಾ, ಇದು ಬೀಳ್ತಾನೆ ಇದೆ, ಈ ಟ್ರೇಡ್ ಸೆಲ್ ಟ್ರೇಡ್ ನಡೀತಾನೆ ಇದೆ ಇನ್ನ, ನೀವ್ ಈ ಟ್ರೇಡ್ ನ ತಗೊಳ್ಳೋದೇ ಇಲ್ಲ, ಇಲ್ಲೆಲ್ಲೋ ಮಧ್ಯದಲ್ಲಿ ರನ್ ಮಾಡಿದ್ರಿ ಅನ್ಕೊಳ್ಳಿ, ಸೊ ಇಲ್ಲೆಲ್ಲ ಒಂದ್ ಚಿಕ್ಕ ರೀಟ್ರೇಸ್ ತಗೊಳ್ಳೋ ಚಾನ್ಸಸ್ ಇರುತ್ತೆ, ಇಲ್ಲೊಂದು ಚಿಕ್ಕ ಅಪ್ಸೈಡ್ ಹೋಗುವಂತ ಟ್ರೇಡ್ ನ ತಗೊಳ್ಳೋ ಚಾನ್ಸಸ್ ಇರುತ್ತೆ, ಈ ತರ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಪ್ಲಾನ್, ಇವಾಗ ಸಂಜೆ 5:30ಗೆ ರನ್ ಮಾಡ್ತೀರಾ, ಸಂಜೆ ನಾನ್ ಮಾರ್ನಿಂಗ್ ಹೇಳ್ತಾ ಇಲ್ಲ, ಸಂಜೆ 5:30ಗೆ ರನ್ ಮಾಡ್ತೀರಾ ಅನ್ಕೊಳ್ಳೋಣ. ಯಾವಾಗ ರನ್ ಮಾಡ್ಬೇಕು? ನ್ಯೂಸ್ ಇಲ್ದೇ ಇದ್ದಾಗ. ನ್ಯೂಸ್ ಇದ್ದಾಗ ಸಂಜೆ ಹೊತ್ತು ರನ್ ಮಾಡೋದಕ್ಕೆ ಹೋಗ್ಲೇಬಾರ್ದು, ಅದು ರಿಸ್ಕಿ. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸಂಜೆ ಹೊತ್ತು ನೀವು ರನ್ ಮಾಡ್ತಾ ಇದ್ದೀರಾ, ಅವತ್ತಿನ ದಿನ ಯಾವುದೇ ತರ ನ್ಯೂಸ್ ಇರಬಾರ್ದು. ನಿಮ್ಗೆ ಚಾರ್ಟ್ ನೋಡಿದ್ರೆ ಟ್ರೇಡಿಂಗ್ ವ್ಯೂ ಅಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಲೈಕ್ ನಿಮ್ಗೆ ಇಲ್ಲಿ ನ್ಯೂಸ್ ಅಂದ್ರೆ ಫ್ಲಾಗ್, ಕಂಟ್ರಿ ಫ್ಲಾಗ್ ಸಿಂಬಲ್ ಇರುತ್ತೆ. ಸೊ ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಬೆಳಿಗ್ಗೆ 5:30ಗೆ, ಲೈಕ್ ಬೆಳಿಗ್ಗೆ 5:30ಗೆ ನೀವ್ ಎದ್ದೇಳಕ್ ಆಗಿರಲ್ಲ, 5:30ಗೆ ರನ್ ಮಾಡಕ್ ಆಗಿರಲ್ಲ. ಸೊ ಏನ್ ಮಾಡ್ಬೇಕು ಅಂತ ಟೈಮಲ್ಲಿ, ನಾವ್ 5:30ಗೆ ರನ್ ಮಾಡ್ತಾ ಇರ್ತೀವಿ, ನಿಮ್ಗೋಸ್ಕರನೇ ಎದ್ದು ರನ್ ಮಾಡ್ತಾ ಇರ್ತೀವಿ, ನಾವ್ ಅಪ್ಡೇಟ್ ಮಾಡ್ತೀವಿ, ಓಕೆ ಟ್ರೇಡ್ ಕ್ಲೋಸ್ಡ್ ಅಂತ, ಅಂದ್ರೆ ಟ್ರೇಡ್ ಆಲ್ಗೋ ಪಿಕ್ ಮಾಡಿ ಕ್ಲೋಸ್ ಮಾಡ್ಬಿಟ್ಟಿದೆ, ಅವಾಗ ಮಾತ್ರ ನೀವು ಟ್ರೇಡ್ ಆನ್ ಮಾಡ್ಬೇಕು. ಓಕೆ, ಅರ್ಥ ಮಾಡ್ಕೊಳ್ಳಿ. ಒಂದು ಟ್ರೇಡ್ ಕಂಪ್ಲೀಟ್ ಕ್ಲೋಸ್ ಆದ್ಮೇಲೆ, ಆಲ್ಗೋನೆ ಟ್ರಯಲ್ ಮಾಡಿ ಕ್ಲೋಸ್ ಮಾಡಾದ್ಮೇಲೆ ಮಾತ್ರ ನೀವು ಟ್ರೇಡ್ ಆಲ್ಗೋನ ರನ್ ಮಾಡ್ಬೇಕು. ಇನ್ ಕೇಸ್ ಮಾರ್ನಿಂಗ್ 5:30 ರನ್ ಮಾಡೋದು ಮರ್ತಿದ್ರೆ. ಈಗ ಇನ್ನೊಂದು ಸಿನಾರಿಯೋ ಇರುತ್ತೆ, ಮಾರ್ನಿಂಗ್ ಟ್ರೇಡ್ SL ಹೊಡೆದು ಸೆಕೆಂಡ್ ಟ್ರೇಡ್ ಪ್ರಾಫಿಟ್ ಹೊಡೆದಿರುತ್ತೆ ಅಂತ ಅನ್ಕೊಳ್ಳೋಣ, ನೀವು ಆ ಸೆಕೆಂಡ್ ಟ್ರೇಡ್ ನ ರನ್ ಮಾಡಿಲ್ಲ. ಓಕೆ, ಅವಾಗ ಏನ್ ಮಾಡ್ಬೇಕು ಅಂದ್ರೆ ಆಲ್ಗೋನ ಮಾರ್ನಿಂಗು ಮಧ್ಯಾಹ್ನ ರನ್ ಮಾಡಕ್ ಹೋಗ್ಬಾರ್ದು, ಯಾವಾಗ ಸಂಜೆ ಮಾತ್ರ ರನ್ ಮಾಡ್ಬೇಕು, ನ್ಯೂಸ್ ಇಲ್ಲ ಅಂದಾಗ. ನ್ಯೂಸ್ ಇದ್ರೆ ಆ ಡೇಗೆ ಕ್ಲೋಸ್. ಓಕೆ, ಯಾಕಂದ್ರೆ ನೀವು ಪ್ರಾಫಿಟಬಲ್ ಟ್ರೇಡ್ ನ ಮಿಸ್ ಮಾಡ್ಬಿಟ್ರೆ ದೆನ್ ನೀವು ರಿಸ್ಕ್ ನ ಕ್ಯಾಪಿಟಲ್ ಅಲ್ಲಿ ಇಡಬೇಕಾಗತ್ತೆ, ಪ್ರಾಫಿಟ್ ಅಲ್ಲಿ ಇಡೋದಿಲ್ಲ. ಓಕೆ, ಇವಾಗ ಫಸ್ಟ್ ಟ್ರೇಡ್ $5 ಲಾಸ್ ಅನ್ಕೊಳ್ಳೋಣ, ಸೆಕೆಂಡ್ ಟ್ರೇಡ್ $20 ಪ್ರಾಫಿಟ್, ಅಂದ್ರೆ ಓವರ್ ಆಲ್ $15 ಪ್ರಾಫಿಟ್ ಇರುತ್ತೆ. ಆ $15 ನ ಬೇಕಾದ್ರೆ ರಿಸ್ಕ್ ಇಟ್ಕೊಂಡು ಹೋಗಿ, ನೀವು ಅವಾಗ ರನ್ ಮಾಡ್ಕೊಳ್ಳಿ ಎಷ್ಟು ಅವರ್ ಬೇಕಾದ್ರು. ಓಕೆ, ಕಂಟಿನ್ಯೂಸ್ ರನ್ ಮಾಡ್ತೀರಾ ಮಾಡ್ಕೊಳ್ಳಿ, ಅವಾಗ ಏನು ಮ್ಯಾಟರ್ ಆಗಲ್ಲ, ಯಾಕಂದ್ರೆ ಪ್ರಾಫಿಟ್ ನ ರಿಸ್ಕ್ ಇಡ್ತಾ ಇದ್ದೀರಾ. ಬಟ್ ಪ್ರಾಫಿಟ್ ಇಲ್ಲ ಅಂದ್ರೆ ನೀವು ಕ್ಯಾಪಿಟಲ್ ಅಲ್ಲಿ ರಿಸ್ಕ್ ಇಡಬೇಕಾಗುತ್ತೆ. ಅದಕ್ಕೇನೆ ಪ್ರಾಫಿಟಬಲ್ ಟ್ರೇಡ್ ನ ಮಿಸ್ ಮಾಡಬಾರ್ದು. ಬೆಳಿಗ್ಗೆ 5:30ಗೆ ಎದ್ದೇಳ್ತೀರಾ, ಆನ್ ಮಾಡ್ತೀರಾ, SL ಹೊಡಿತಾ, ನೋ ಪ್ರಾಬ್ಲಮ್, ಇನ್ನೊಂದು ಟ್ರೇಡ್ ಪಿಕ್ ಆಗುತ್ತೆ, ಅಲ್ಲೂ SL ಹೊಡಿತಾ, ಅವತ್ತಿನ ಡೇ ಕ್ಲೋಸ್ ಮಾಡಿ, ಸಿಂಪಲ್. ಅದೇ ಇವಾಗ ಫಸ್ಟ್ ಟ್ರೇಡ್ ಪ್ರಾಫಿಟ್ ಆಯ್ತು, ನಿಮ್ಮ ಡೇ ಟಾರ್ಗೆಟ್ ರೀಚ್ ಆಯ್ತು ಅನ್ಕೊಂಡ್ರೆ ಕ್ಲೋಸ್ ಮಾಡ್ಬಿಡಿ. ಓಕೆ, ಗ್ರೀಡ್ ಅಲ್ಲಿ ರನ್ ಮಾಡ್ಬಿಡಿ, ನಿಮ್ಮ ಲ್ಯಾಪ್ಟಾಪ್ ಬರ್ಡನ್ ಕೊಟ್ಟಂಗ ಆಗುತ್ತೆ. ಅದೇ ಇವಾಗ ಫಸ್ಟ್ ಟ್ರೇಡ್ ಪ್ರಾಫಿಟ್ ಆಗಿ ದೆನ್ ಆ ಪ್ರಾಫಿಟ್ ನ ರಿಸ್ಕ್ ಇಟ್ಕೊಂಡು ಸೆಕೆಂಡ್ ಟ್ರೇಡ್ ಪಿಕ್ ಆಯ್ತು ಅನ್ಕೊಳ್ಳಿ, ಅದು ಪ್ರಾಫಿಟ್ ಆಯ್ತಾ, ದೆನ್ ಥರ್ಡ್ ಹೋಗಿ ರನ್ ಮಾಡ್ತಾ ಇರಿ, ಸ್ಟಾಪ್ ಮಾಡಬೇಡಿ. ದೆನ್ ಅದು ಪ್ರಾಫಿಟ್ ಆಯ್ತಾ, ರನ್ ಮಾಡ್ತಾ ಇರಿ. ಆಮೇಲೆ ಯಾವ್ದೋ ಒಂದು ಲಾಸ್ ಆಯ್ತು ಅನ್ಕೊಳ್ಳಿ, ಅವಾಗ ಸ್ಟಾಪ್ ಮಾಡ್ಬಿಡಿ. ಓಕೆ, ಯು ವಿಲ್ ಎಂಡ್ ಇನ್ ಒಂದು ಗುಡ್ ಪ್ರಾಫಿಟ್ ಅಲ್ಲಿ ಇರ್ತೀರಾ. ನೀವು ಈ ತರ ರನ್ ಮಾಡಿದ್ರೆ ಮಾತ್ರ ಆಲ್ಗೋಗಳನ್ನ ಕರೆಕ್ಟ್ ಆಗಿ ಯೂಸ್ ಮಾಡೋದು. ಯಾಕೆ ಅಂತಾನು ಹೇಳ್ತಾ ಇದ್ದೀನಿ, ರೀಸನ್ ಸೆಷನ್ ಬ್ರೇಕ್ಸ್ ಗಳು ಇರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ, ವಾಲ್ಯೂಮ್ಸ್ ಗಳು ಕರೆಕ್ಟ್ ಆಗಿ ಇರೋದಿಲ್ಲ, ಅಂಡ್ SL ಗಳು ಬೇಗ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ಮಾಲ್ SL ಇಟ್ಬಿಟ್ಟು TP ನ ಓಪನ್ ಇಟ್ಟಿರೋದು. ಓಕೆ, ಮಾರ್ನಿಂಗ್ 5:30 ಇಂದ ರನ್ ಮಾಡ್ತೀರಾ. ಓಕೆ, ದೆನ್ ನಿಮ್ಮ ಡೇ ಟಾರ್ಗೆಟ್, ಈಗ 2 ಟ್ರೇಡ್ಸ್ ಅಲ್ಲಿ 1 ಟ್ರೇಡ್ ಪ್ರಾಫಿಟ್ ಬಂದು ಓವರ್ ಆಲ್ ಪ್ರಾಫಿಟ್ ಆಗಿತ್ತು ಅಂತ ಅನ್ಕೊಳ್ಳೋಣ. ಓಕೆ, ನಿಮ್ಮ ಡೇ ಟಾರ್ಗೆಟ್ ಒಂದು $50 ಅನ್ಕೊಳ್ಳೋಣ. ಸೊ ಇವಾಗ ಏನಾಗಿದೆ ಅಂದ್ರೆ ಮಾರ್ನಿಂಗ್ ಒಂದು $10 ಲಾಸ್ ಆಗಿದೆ, ದೆನ್ ಇನ್ನೊಂದು ಟ್ರೇಡ್ $40 ಪ್ರಾಫಿಟ್ ಮಾಡಿದೆ, ಓವರ್ ಆಲ್ $30 ಆಗಿದೆ. ಆ $30 ಆಯ್ತಾ, ಕ್ಲೋಸ್ ಮಾಡಿ, ದೆನ್ ಬೇಕಾದ್ರೆ ಸಂಜೆ ರನ್ ಮಾಡಿ 5:30ಗೆ. ಓಕೆ, ನೀವ್ ಯಾವ್ದೋ ಈಗ ರನ್ನಿಂಗ್ ಟ್ರೇಡ್ ಇರುತ್ತೆ ನಮ್ದೆಲ್ಲ, ಇವಾಗ ಸೆಲ್ ಪಿಕ್ ಆಗಿರುತ್ತೆ, ಅದು ರನ್ ಆಗ್ತಾ ಇರುತ್ತೆ, ನೀವು ಅದ್ರ ಮಧ್ಯದಲ್ಲಿ ರನ್ ಮಾಡೋದ್ರಿಂದ ಹಿಂಗ್ ಬೀಳ್ತಾ ಇರುತ್ತೆ ಮಾರ್ಕೆಟ್, ಕರೆಕ್ಷನ್ ಮಾಡ್ಲೇಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಕರೆಕ್ಷನ್ ಮಾಡ್ಬೇಕಾಗಿರುತ್ತೆ. ನಮ್ಮ ಆಲ್ಗೋ ಪ್ರಕಾರ ಇಲ್ಲಿ ರೆಸಿಸ್ಟ್ ಸಪೋರ್ಟ್ ಅಲ್ಲಿ ಸಪೋರ್ಟ್ ತಗೊಂಡ್ರೆ ಟ್ರೇಡ್ ಪಿಕ್ ಮಾಡ್ಬೇಕು ಅಂತ ಇರುತ್ತೆ. ಬಟ್ ದ ಥಿಂಗ್ ಏನಂದ್ರೆ ಜಸ್ಟ್ ಇಮ್ಯಾಜಿನ್, ಇಲ್ಲಿ ಬೀಳ್ತಾ ಇದೆ, ಇದು ಜಸ್ಟ್ ರೀಟ್ರೇಸ್ ಆಗಿರುತ್ತೆ. ಓಕೆ, ಈ ಟ್ರೇಡಿಗೆ ಅದು ರೀಟ್ರೇಸ್, ಆಲ್ಗೋ ಇಲ್ಲಿ ಪಿಕ್ ಆಗಿರೋ ಅಂತ ಪೊಸಿಷನ್ಗೆ ಇದು ಜಸ್ಟ್ ರೀಟ್ರೇಸ್ ಅಂತ ಅದು ಇನ್ಕ್ಲೂಡ್ ಮಾಡ್ಕೊಳ್ಳುತ್ತೆ, ನಾಟ್ ಸಪೋರ್ಟ್ ಅಂತ. ಸೊ ಹಾಗೆ ಬೀಳೋ ಚಾನ್ಸಸ್ ಇರುತ್ತೆ. ಬಟ್ ನೀವ್ ಇಲ್ಲೆಲ್ಲ ರನ್ ಮಾಡೋದ್ರಿಂದ ಈ ರೀಟ್ರೇಸಿಗೆ ಕ್ಯಾಚ್ ಮಾಡುತ್ತೆ, ಅವಾಗ ಸ್ಟಾಪ್ ಲಾಸ್ ತಗೋಬೇಕಾಗಿರುತ್ತೆ. ಸೊ ಅವಾಗ ಬೇರೆಯವರೆಲ್ಲ ಪ್ರಾಫಿಟ್ ಅಲ್ಲಿ ಇದ್ದು ನೀವು ಲಾಸ್ ಅಲ್ಲಿ ಇರ್ತೀರಾ. ಅದಕ್ಕೇನೆ ಮಾರ್ನಿಂಗ್ 5:30ಗೆ ರನ್ ಮಾಡಿ, ರನ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಟ್ರೇಡ್ಗಳು, ಎಲ್ಲಾ ಟ್ರೇಡ್ಗಳು 5:30 ಯಾವ್ದಾವ್ದು ತಗೊಂಡಿರುತ್ತೆ ಅದೆಲ್ಲ ಕ್ಲೋಸ್ ಆದ್ಮೇಲೆ ದೆನ್ ರನ್ ಮಾಡಕ್ ಶುರು ಮಾಡಿ. ಓಕೆ, ಫಸ್ಟ್ ಟ್ರೇಡ್ ಏನಾದ್ರು ಪ್ರಾಫಿಟ್ ಆಗಿತ್ತು, 5:30ಗೆ ರನ್ ಆಗೋ ಟ್ರೇಡ್ ಪ್ರಾಫಿಟ್ ಅಲ್ಲಿ ಇತ್ತು ಅಂದ್ರೆ ದೆನ್ ನೀವು ಅವತ್ತಿನ ದಿನ ಬಿಟ್ಬಿಡಿ. ಓಕೆ, ನೀವು ರನ್ ಮಾಡ್ಲಿಲ್ಲ ಅಂದ್ರೆ, ಮಿಸ್ ಮಾಡಿದ್ರೆ ಬಿಟ್ಬಿಡಿ, ದೆನ್ 5:30ಗೆ ಶಿಫ್ಟ್ ಆಗಿ ಸಂಜೆ 5:30ಗೆ ರನ್ ಮಾಡಿ. ಬಟ್ ನ್ಯೂಸ್ ಇದ್ದಾಗ ಡೇ ಫುಲ್ ಕಂಪ್ಲೀಟ್ಲಿ ಮಿಸ್ ಮಾಡ್ಬಿಡಿ, ರನ್ ಮಾಡಕ್ ಹೋಗ್ಬೇಡಿ. ಅದು ಇವಾಗ 5:30ಗೆ ರನ್ ಮಾಡೋದ್ ಮರ್ತ್ರಿ, ದೆನ್ ಬೇಕಾದ್ರೆ 10 ಗಂಟೆಗೋ 11 ಗಂಟೆಗೋ ರನ್ ಮಾಡಿ, ಓನ್ಲಿ ಇಫ್ ಟ್ರೇಡ್ ಗಳು ಎಲ್ಲಾನು ಕೂಡ ಕ್ಲೋಸ್ ಆಗಿರ್ಬೇಕು, ರಿಟ್ರೇಸ್ಮೆಂಟ್ ಮುಗ್ದಿರ್ಬೇಕು, ಎಲ್ಲಾನು ಅದನ್ನ ಅಪ್ಡೇಟ್ ಮಾಡ್ತೀವಿ. ಓಕೆ ಟ್ರೇಡ್ ಕ್ಲೋಸ್ ಆಗಿದೆ, ಇನ್ ಕೇಸ್ ನೀವು ಮಿಸ್ ಆಗಿದ್ರೆ ರನ್ ಮಾಡೋದ್ ನಿಲ್ಸಿ ಅಂತ. ಓಕೆ, ಇಷ್ಟು ಫಾಲೋ ಮಾಡಿದ್ರೆ ಇಟ್ಸ್ ಎನಫ್, ಇದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ.
ಇದನ್ನ ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ನೀವು ಏನ್ ಮಾಡ್ತೀರಾ, ಒಂದ್ ಟ್ರೇಡ್ ಲಾಸ್ ಆಡಿತ್ತು ಅಂತ ಅನ್ಕೊಳ್ಳೋಣ, ನೆಕ್ಸ್ಟ್ ಟ್ರೇಡ್ ಪ್ರಾಫಿಟ್ ಆಗೋ ಟ್ರೇಡ್ ನ ನೀವು ತಗೊಳ್ಳೋದೇ ಇಲ್ಲ. ನೀವೇನ್ ಮಾಡ್ತೀರಾ ಅಂದ್ರೆ ಅದನ್ನ ಬಿಟ್ಬಿಟ್ಟು ಓಕೆ, ಸೊ ಇದು ಪ್ರಾಫಿಟ್ ಆಗಿದೆಯಲ್ಲ, ನೆಕ್ಸ್ಟ್ ಪ್ರಾಫಿಟ್ ಆಗ್ಬೋದು ಅಂದ್ಬಿಟ್ಟು ಬೇರೆಯವ್ರು ಯಾರ್ದು ಹಾಕಿ ನೋಡ್ತೀರಾ, ಓಕೆ ಇದು ಪ್ರಾಫಿಟ್ ಆಗಿದೆ, ಓಕೆ ನಾನ್ ಮಿಸ್ ಮಾಡಿದ್ನಲ್ಲ, ನೆಕ್ಸ್ಟ್ ರನ್ ಮಾಡೋಣ ಅಂತ ರನ್ ಮಾಡ್ತೀರಾ. ಅವಾಗ ಹೇಳಿದ್ನಲ್ಲ, ಅವಾಗ ಯಾವ್ದೋ ಒಂದು ದಿವಸದಲ್ಲಿ ನೋಡಿದ್ರೆ ದೆನ್ ನೀವು ಆ ಪ್ರಾಫಿಟ್ ಅಲ್ಲಿ ರಿಸ್ಕ್ ಇಡ್ತಾ ಇಲ್ಲ, ಕ್ಯಾಪಿಟಲ್ ಅಲ್ಲಿ ರಿಸ್ಕ್ ಇಡ್ತಾ ಇರ್ತೀರಾ. ಸೊ ಈ ಒಂದು ರಾಂಗ್ ವೇ ಅಲ್ಲಿ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಓಕೆ, ಇದು ಎಷ್ಟೋ ಸತಿ ನಾನು ಹೇಳಿದೀನಿ, ಬಟ್ ನನ್ನ ರೆಸ್ಪಾನ್ಸಿಬಿಲಿಟಿ ಇದು ಇದನ್ನ ಹೇಳೋದಿಕ್ಕೆ. ನಾನು ಅದಕ್ಕೆ ಹೇಳೋದು, ಡೆಮೋದಲ್ಲಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಒಳ್ಳೇದು. ಇದು ಪ್ರಾಕ್ಟೀಸ್ ನಿಮ್ದು ಏನಂದ್ರೆ ಆನ್ ಆಫ್ ಮಾಡ್ಬೇಕು, ಬಟ್ ರೂಲ್ಸ್ ಇಟ್ಕೊಂಡು ಆನ್ ಆಫ್ ಮಾಡಿ. ಓಕೆ, ರೂಲ್ಸ್ ನಾನು ಹೇಳ್ತಾ ಇದ್ದೀನಿ ಹೇಗೆ ಆನ್ ಆಫ್ ಮಾಡ್ಬೇಕು ಅಂತ. ನೀವು ಗ್ರೀಡ್ ಇಟ್ಕೊಂಡು ಮಾಡಿದ್ರೆ ದೆನ್ ನೋ ಯೂಸ್. ಓಕೆ, ಮಧ್ಯೆ ಟ್ರೇಡ್ ನಡೀತಾ ಇರುತ್ತೆ, ನೀವೆಲ್ಲೋ ಮಧ್ಯದಲ್ಲಿ ರನ್ ಮಾಡ್ತೀರಾ. ಇನ್ನ ಆ ಟ್ರೇಡ್ ಈ ಟ್ರೇಡ್ ನ ಜಸ್ಟ್ ಇಮ್ಯಾಜಿನ್ ಇವತ್ತಿಂದೇನೆ. ಓಕೆ, ಇಲ್ಲಿ ಪಿಕ್ ಆಗಿರೋದು ಕರೆಕ್ಟಾ, ಬೀಳ್ತಾನೇ ಇದೆ. ಓಕೆ, ಇನ್ನ ಟ್ರಯಲ್ ಆಗ್ತಾನೆ ಇರುತ್ತೆ. ಓಕೆ, ಇಲ್ಲಿ ಏನಾದ್ರು ಕ್ಲೋಸ್ ಆದ್ರೆ ಕ್ಯಾಂಡಲ್, ಅವಾಗ ಈ ಪೊಸಿಷನ್ ಕ್ಲೋಸ್ ಆಗುತ್ತೆ. ಆಗ ಬೇಕಾದ್ರೆ ನೀವು ಟ್ರೇಡ್ ನ ರನ್ ಮಾಡೋದಕ್ಕೆ ನೋಡ್ಬೋದು, ಆರ್ ಎಸ್ ಅವಾಯ್ಡ್ ಮಾಡಿ ಸಂಜೆನೆ ಮಾಡ್ಬೋದು. ಯಾಕಂದ್ರೆ ನಿಮ್ ಹತ್ರ ಪ್ರಾಫಿಟ್ ಇಲ್ಲ, ಈ ಟ್ರೇಡ್ ನ ನೀವು ತಗೊಂಡಿರೋದಿಲ್ಲ, ಕರೆಕ್ಟಾ, ಪ್ರಾಫಿಟ್ ಇರೋದಿಲ್ಲ. ಸೊ ನೀವು ಅವಾಗ ರಿಸ್ಕ್ ಇಡೋದಕ್ಕೆ ಆಗೋದಿಲ್ಲ. ಪ್ರಾಫಿಟ್ ಇದ್ರೆ ದೆನ್ ರನ್. ಓಕೆ, ರನ್ ಮಾಡ್ತಾನೆ ಇರಿ 24/7 ಅಂತ ಅಲ್ಲ, ಒಂದು 3 o'clock ತನಕ, ಆಮೇಲೆ ಸಂಜೆ ಒಂದು 5 ಇಂದ 7:30 ತನಕ. ಪ್ರಾಫಿಟ್ ಇಲ್ಲ, ಲಾಸ್ ಅಲ್ಲಿ ಇದ್ರಿ, ಫಸ್ಟ್ ಟ್ರೇಡ್ ಲಾಸ್ ಹೊಡಿತು ಅಂದ್ರೆ ದೆನ್ ನೆಕ್ಸ್ಟ್ ಟ್ರೇಡ್ ತಗೊಳ್ಳಿ. ಹಂಗೆ ಅದು ಕಂಟಿನ್ಯೂಸ್ ಆಗಿ ಆಗ್ಬೇಕು, ನೀವು ಆಫ್ ಮಾಡಬಾರ್ದು. ನೆಕ್ಸ್ಟ್ ಲಾಸ್ ಹೊಡಿತು ಅಂದ್ರೆ ಅವತ್ತಿನ ದಿನ ಕ್ಲೋಸ್. ಬಟ್ ಒಂದ್ ಪ್ರಾಫಿಟ್ ಹೊಡಿದ್ರೆ ಈ ಲಾಸ್ ಡಬಲ್ ಪ್ರಾಫಿಟ್ ಬರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ಮಾರ್ನಿಂಗ್ ಒಂದು ಪ್ರಾಫಿಟ್ ಆಗಿರುತ್ತೆ ಒಂದು $10, ದೆನ್ ರನ್ ಮಾಡ್ಬೇಡಿ. ಓಕೆ, ಬಿಟ್ಬಿಡಿ, ಸಂಜೆ ರನ್ ಮಾಡಿ. ಈ ತರ ನೀವು ಇಟ್ಕೋಬೇಕು. ನಿಮ್ ಡೇಗೆ ಎಷ್ಟು ಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಕ್ಯಾಪಿಟಲ್ ಮೇಲೆ $50 ಇದ್ದ ಕ್ಯಾಪಿಟಲ್ ಮೇಲೆ 10% ಸಾಕು, $5 ಇಸ್ ಎನಫ್. $5. ಅಂಡ್ ನೀವು ಇನ್ನೊಂದು ಮ್ಯಾನ್ಯಲ್ ಎಕ್ಸಿಟ್ ಮಾಡಿದಾಗ ಆಲ್ಗೋ ರನ್ ಮಾಡೋದಕ್ಕೆ ಬಿಟ್ಬಿಡ್ತೀರಾ. ಮ್ಯಾನ್ಯಲ್ ಎಕ್ಸಿಟ್ ಆದ್ರೆ ಅಂದ್ರೆ ನಿಮಗೆ ಸಾಕು ಅಂತ ನೀವು ಟ್ರೇಡ್ ನ ಕ್ಲೋಸ್ ಮಾಡ್ತಾ ಇರೋದು. ಅಂದ್ರೆ ಮ್ಯಾನ್ಯಲ್ ಎಕ್ಸಿಟ್ ಮಾಡಿದ ತಕ್ಷಣ ಆಲ್ಗೋನ ಆಫ್ ಮಾಡ್ಬೇಕು, ಆಲ್ಗೋನ ಯಾವ್ದೇ ತರ ರನ್ ಮಾಡಬಾರ್ದು. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಮ್ಯಾನ್ಯಲ್ ಎಕ್ಸಿಟ್ ಮಾಡ್ಬಿಟ್ಟು ತಿರ್ಗಾ ಆಲ್ಗೋನ ಆನ್ ಅಲ್ಲಿ ಇಟ್ರೆ, ನಾ ಹೇಳಿದ್ನಲ್ಲ, ಇನ್ನ ಅದು ಟ್ರೈಲಿಂಗ್ ಆಗಿ ಎಕ್ಸಿಟ್ ಆಗಿರಲ್ಲ. ಸೊ ಮಿಡಲ್ ಅಲ್ಲಿ ತಗೋಬೇಕಾಗಿರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ, ದೆನ್ ಇದನ್ನ ನೀಟಾಗಿ ಫಾಲೋ ಮಾಡಿ. ಓಕೆ, ಸೊ ಇದು ರಿಕ್ವೆಸ್ಟ್. ಇದನ್ನ ನೀವು ಫಾಲೋ ಮಾಡ್ಲಿಲ್ಲ ಅಂದ್ರೆ ದೆನ್ ವೇಸ್ಟ್. ಸೊ ಮಾರ್ನಿಂಗ್ 5:30 ರನ್ ಮಾಡ್ಬೇಕು. ಮಿಸ್ ಆದ್ರೆ ನಾವ್ ಯಾರು ಅಪ್ಡೇಟ್ ಮಾಡ್ತಾರೆ, ಓಕೆ ಮಾರ್ನಿಂಗ್ ತಗೊಂಡಿದ್ ಟ್ರೇಡ್ ಕ್ಲೋಸ್ ಆಗಿದೆ, ಓಕೆ ಎಕ್ಸಿಟ್ ಆಯ್ತು, ದೆನ್ ತಿರ್ಗಾ ರನ್ ಮಾಡ್ಬೋದು. ಅವಾಗ ನೀವ್ ಬೇಕಾದ್ರೆ ರನ್ ಮಾಡ್ಬೋದು ಎದ್ದು. ಓಕೆ, ಇವಾಗ ಮಾರ್ನಿಂಗ್ 5:30 ಟ್ರೇಡ್ ಯಾವ್ದೂ ಪಿಕ್ ಆಗಿಲ್ಲ ಅಂದ್ರೆ, ಮಾರ್ನಿಂಗ್ 5:30 ಇಂದ ಯಾವ್ದೇ ಟ್ರೇಡ್ ಪಿಕ್ ಆಗಿಲ್ಲ ಅಂದ್ರೆ, ಅವಾಗ ನೀವು ಮಿಡಲ್ ಅಲ್ಲಿ ಯಾವಾಗ ಬೇಕಾದ್ರೂ ರನ್ ಮಾಡ್ಕೋಬಹುದು. ಓಕೆ, ಅವಾಗ ಆನ್ಗೋಯಿಂಗ್ ಟ್ರೇಡ್ಸ್ ಇರೋದಿಲ್ಲ. ಅದೇ ನೀವು ಮಾರ್ನಿಂಗ್ 5:30 ಟ್ರೇಡ್ ಇತ್ತು ಅಂದ್ರೆ ದೆನ್ ಅವಾಗ ನೀವು ರನ್ ಮಾಡೋದಕ್ಕಾಗಲ್ಲ. ಅದು ಕ್ಲೋಸ್ ಆದ್ಮೇಲೆನೆ ಸ್ವಲ್ಪ ಹೊತ್ತು ಬಿಟ್ಟು ನೀವು ರನ್ ಮಾಡ್ಬೇಕು. ಓಕೆ, ರನ್ ಆಗ್ತಾ ಇರೋ ಟ್ರೇಡ್ ಅಲ್ಲಿ ಮಧ್ಯ ರನ್ ಮಾಡೋದು, ಇದನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಓಕೆ, ಸೊ ಇದು ನಾನು ನೋಡಿದೀನಿ, ಈ ಇಶ್ಯೂಸ್ ಬರ್ತಾನೆ ಇರುತ್ತೆ. ಇದನ್ನ ಕೋಡ್ ಅಲ್ಲಿ ನಾವು ಅದನ್ನ ಸರಿ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ನಿಮಗ್ ಬಿಟ್ಟಿರೋದು. ಇವಾಗ ನಾನ್ ಬೇಕಾದ್ರೆ ಟೈಮಿಂಗ್ಸ್ ಇಡ್ಬೋದು, ಆಲ್ಗೋ ಬರೀ 5:30 ಇಂದ ಈ ಮಾತ್ರ ರನ್ ಆಗ್ಬೋದು ಅಂತ. ಬಟ್ ಎಲ್ಲರೂ 5:30 ಆನ್ ಮಾಡೋದಕ್ಕಾಗಲ್ಲ, ಅದೇ ಒಂದು ಯೂಸ್ ಪ್ರಾಬ್ಲಮ್ ಆಗೋದು. ಸೊ ಅದಕ್ಕೇನೆ ನಾನೇ ಹೇಳ್ತಾ ಇದ್ದೀನಿ, ಇಷ್ಟನ್ನ ಫಾಲೋ ಮಾಡ್ಬೇಕು ನೀವು ಅಷ್ಟೇ. ಕರೆಕ್ಟ್ ಆಗಿ ಗಮನ ಇಡಬೇಕು. ನಿಮ್ ಕೆಲಸ ಅನಲೈಸ್ ಮಾಡೋ ಹಾಗಿಲ್ಲ, ಆರ್ಡರ್ ನ ಪಂಚ್ ಮಾಡೋ ಹಾಗಿಲ್ಲ, ಏನಿಲ್ಲ, ಆನ್ ಆಫ್ ಮಾಡೋದು ಅಷ್ಟೇನೆ ಕೆಲಸ. ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಇಟ್ಸ್ ಎನಫ್. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಗೈಸ್, ಫಾಲೋ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.